ನಮಸ್ಕಾರ. ನಾನಿವಾಗ ವರಂಗಲ್ ತೆಲಂಗಾಣ ಫೋರ್ಟಲ್ಲಿ ಇದ್ದೀನಿ. ತುಂಬಾ ಹಿನ್ನೆಲೆ ಇರುವಂಥ ಈ ಫೋಟೋ. ಇದರ ಬಗ್ಗೆ ಅದರ ಫುಲ್ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಫುಲ್ಲಾಗಿ ವಿಡಿಯೋ ನೋಡಿ, ನಿಮಗೆ ತುಂಬ ಅರ್ಥ ಆಗುತ್ತೆ. ಕಾಕತೀಯ ಸಾಮ್ರಾಜ್ಯವು ಈ ಕೆಲವೊಂದು ನಗರಗಳನ್ನು ಅವರ ಆಳ್ವಿಕೆಯಲ್ಲಿ ಆದರೆ ಇತ್ತು. ಅದು ನಮ್ಮ ಕರ್ನಾಟಕದ ಗಡಿಭಾಗದಲ್ಲಿರುವಂತಹ ಬೀದರ್ ಹಾಗೂ ಅದೋನಿ, ರಾಯಚೂರು ಮತ್ತೆ ಹಿಮಾಚಲಂ, ಕಾಂಚಿ, ನೆಲ್ಲೂರು ಈ ತರ ನಗರಗಳನ್ನು ಇವರ ಆಡಳಿತದಲ್ಲಾದರೆ ಇತ್ತು. ಇಲ್ಲಿ ನೋಡಬಹುದು ನೀವು ಮ್ಯಾಪಿನಲ್ಲಿ ಈ ಒಂದು ಕಾಕತೀಯ ಸಾಮ್ರಾಜ್ಯವನ್ನು ದೆಹಲಿಯ ಸುಲ್ತಾನರು ದಂಡಯಾತ್ರೆ ಅಂದರೆ ಯುದ್ಧಕ್ಕೆ ಬಂದು ಈ ಕೋಟೆಯನ್ನು ಫುಲ್ಲಾಗಿ ನಾಶಪಡಿಸುತ್ತಾರೆ. ಅದು ಯಾವ ರೀತಿ ಅಂದರೆ ನೀವು ಈ ವಿಡಿಯೋದಲ್ಲಿ ಫುಲ್ಲಾಗಿ ನೋಡಬಹುದು. ನಾನು ಮುಂದೆ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾವು ಎಂಟ್ರೆನ್ಸಲ್ಲಿ ಈ ಥರ ಟಿಕೆಟ್ ಆದರೆ ಬುಕ್ ಮಾಡಬೇಕಾಗುತ್ತೆ. 25 ರೂಪಾಯಿ ಪೇ ಮಾಡಿಬಿಟ್ಟು ನಾವು ಎಂಟ್ರೆನ್ಸಿಂದ ಒಳಗಡೆ ಬಂದರೆ ನಿಮಗೆ ಈ ಥರ ಗ್ರೌಂಡಲ್ಲಿ ನಿಮಗೆ ಈ ಥರ ವಿಗ್ರಹಗಳೆಲ್ಲ ಕಾಣಬಹುದು. ಯಾವ ರೀತಿ ನಾಶ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ಫುಲ್ಲಾಗಿ ಈ ವಿಡಿಯೋದೆಲ್ಲ ತಿಳಿಸ್ಕೊಡ್ತೀನಿ. ಈ ಕೋಟೆಯ ನಿರ್ಮಾಣದ ಬಗ್ಗೆ ಹೇಳಬೇಕಾದ್ರೆ, ಈ ಕೋಟೆಯನ್ನು ಕಾಕತೀಯ ವಂಶದ ರಾಜ್ ಗಣಪತಿ ದೇವ್ ಅವರು ಹಾಗೂ ಅವರ ಮಗಳಾದಂತಹ ರಾಣಿ ರುದ್ರಮಾದೇವಿ ಅವರ ಆಳ್ವಿಕೆಯಲ್ಲಾದರೆ ಈ ಕೋಟೆ ಆದರೆ ಇತ್ತು. ಈ ಕೋಟೆಯು ಅತ್ಯಂತ ಸುರಕ್ಷಿತ ಕೋಟೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕೋಟೆಯನ್ನು ಮಣ್ಣು ಕಲ್ಲುಗಳಿಂದ ಹಾಗೆ 3 ಪದರುಗಳ ಅಂಚಿನಿಂದ ಆದರೆ ಈ ಕೋಟೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅತ್ಯಂತ ಸುರಕ್ಷಿತವಾದ ಈ ಕೋಟೆ ಒಳಗಡೆ ಯಾರೇ ಶತ್ರು ಒಳಗಡೆ ಬರಬೇಕು ಅಂದ್ರೆ ತುಂಬಾನೇ ಕಷ್ಟಕರವಾಗಿತ್ತು. ಯಾವ ತರ ಇತ್ತು ಅಂತ ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ. ಈ ಕೋಟೆ ಒಳಗಡೆ ಬರಬೇಕು ಅಂದ್ರೆ 4 ದ್ವಾರಗಳಾದರೂ ಇದ್ವು. ಇದರಲ್ಲಿ ಒಂದು ದ್ವಾರ ನೀವು ಇಲ್ಲಿ ನೋಡಬಹುದು. ಈ ಕೋಟೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದರಿಂದ ಪ್ರತಿಯೊಂದು ನಾಶ ಮಾಡಿರುವಂತಹ ವಿಗ್ರಹ ಮತ್ತು ದ್ವಾರಗಳನ್ನೆಲ್ಲ ತಂದು ಒಂದು ಪಾರ್ಕಿನಲ್ಲಾದ್ರೆ ಮ್ಯೂಸಿಯಂ ತರ ಆದ್ರೆ ಇಟ್ಟಿದ್ದಾರೆ. ನೀವು ಹಿಂದೆ ಎಲ್ಲ ಕಲ್ಲುಗಳೆಲ್ಲ ನೋಡೋದಾದ್ರೆ ಇದನ್ನೆಲ್ಲ ಧ್ವಂಸ ಮಾಡಿ ನಾಶ ಮಾಡಿರುವಂತಹ ವಿಗ್ರಹದ ತುಂಡು ಮತ್ತೆ ಅದರ ಬಾಗಿಲುಗಳು ಮತ್ತೆ ಪ್ರತಿಯೊಂದನ್ನು ತಂದು ಈ ಪಾರ್ಕ್ನಲ್ಲಾದ್ರೆ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಅತಿ ಕ್ರೂರವಾಗಿ ಈ ಕೋಟೆಯನ್ನು ಫುಲ್ಲಾಗಿ ನಾಶ ಮಾಡಿದ್ದಾರೆ. ಈ ಕೋಟೆಯ ಒಂದೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಆದರೆ ತಂದು ಇಡುತ್ತೇನೆ. ಈ ಕೋಟೆಯು ರಾಜ ಗಣಪತಿ ದೇವ್ ಮತ್ತು ರಾಣಿ ರುದ್ರಮಾದೇವಿಯವರ ಆಳ್ವಿಕೆಯಲ್ಲಿ ಇತ್ತು. ರುದ್ರಮಾದೇವಿಯವರು ಕ್ರಿಸ್ತಶಕ 1323ರಲ್ಲಿ ಜನಿಸಿರುತ್ತಾರೆ. ಈ ಕೋಟೆಯನ್ನು ನಿರ್ಮಾಣ ಮಾಡಲು ಸುಮಾರು 40 ವರ್ಷಗಳ ಕಾಲ ಆದರೆ ಬೇಕಾಯಿತು. 12ನೇ ಶತಮಾನದಲ್ಲಿ ಈ ಕಾರ್ಯರೂಪಕ್ಕೆ ತಂದರೆ ಇದು 13ನೇ ಶತಮಾನದಲ್ಲಾದರೆ ಈ ಕಾರ್ಯವನ್ನು ಕಂಪ್ಲೀಟ್ ಮಾಡುತ್ತಾರೆ. ಇವರ ಕಾರ್ಯ ನೋಡೋದಾದರೆ ಇವರು ವಾಸ್ತುಶಿಲ್ಪಿಯಲ್ಲಿ ತುಂಬಾನೇ ಮೇಲುಗೈ ಎತ್ತಿರುತ್ತಾರೆ. ಈ ಶಿಲ್ಪಿ ಕಲೆಯಿಂದ ಅವರು ಒಂದು ಕೋಟೆ ಹಾಗೂ ಒಂದು ದೇವಸ್ಥಾನ ನಿರ್ಮಾಣ ಮಾಡುತ್ತಾರೆ. ಅದೇ ಬಂದ್ಬಿಟ್ಟು ಇರಗಲ್ಲು ದೇವಸ್ಥಾನ, ಅದು 1000 ಪಿಲ್ಲರ್ ಟೆಂಪಲ್ ಅಂತ ಇವಾಗಿನ ಹೆಸರು. ಆ 1000 ಪಿಲ್ಲರ್ ಟೆಂಪಲನ್ನು ಇವರೇ ಕಲ್ಲಿನಿಂದ ಕೆತ್ತಿ ಆದರೆ ನಿರ್ಮಾಣ ಮಾಡಿರುತ್ತಾರೆ. ಹಾಗೆ ಇದೇ ಥರ ತುಂಬ ದೇವರ ಒಂದು ವಿಗ್ರಹಗಳನ್ನಾದರೆ ಇವರು ಕೆತ್ತನೆಯನ್ನು ಮಾಡಿರುತ್ತಾರೆ. ಅದರಲ್ಲಿ ನೀವು ನೋಡಬಹುದು, ಈ ಥರ ಆದರೆ ವಿಗ್ರಹಗಳೆಲ್ಲ ನೀವು ಕಾಣಬಹುದು. ರಾಣಿ ರುದ್ರಮಾದೇವಿ ಹಾಗೂ ರಾಜ ಗಣಪತಿ ದೇವರಿಂದ ತುಂಬ ಕೆರೆಗಳು ಹಾಗೂ ಕೃಷಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಇವರಿಂದ ಕಲ್ಪಿಸಿಕೊಡಲಾಗಿತ್ತು ಇವರ ಆಳ್ವಿಕೆಯಲ್ಲಿರಬೇಕಾದ್ರೆ. ಈ ಕೋಟೆಯು ಅತ್ಯಂತ ಸುರಕ್ಷಿತವಾಗಿರುವಂತಹ ಕೋಟೆ. ಯಾಕಂದರೆ ಇದು 7 ಗೋಡೆಗಳಿಂದ ನಿರ್ಮಾಣ ಮಾಡಲ್ಪಟ್ಟಿರುವಂತಹ ಒಂದು ಕೋಟೆ. 140 ಎಕರೆ ಸುತ್ತಲೂ 12 ಕಿಲೋಮೀಟರ್ ಆದರೆ ಇವರು ಮಣ್ಣಿನಿಂದನೇ ಗೋಡೆಯನ್ನು ನಿರ್ಮಾಣ ಮಾಡಿರುತ್ತಾರೆ. ಹಾಗೂ ನಂತರ ಕಲ್ಲಿನಿಂದ ಹಾಗೂ ನೀರಿನಿಂದ ಈ ಥರ ಸುಮಾರು 7 ಗೋಡೆಗಳನ್ನಾದರೆ ಇವರು ನಿರ್ಮಾಣ ಮಾಡುತ್ತಾರೆ. ಹಾಗಾಗಿ ಯಾರೇ ಯುದ್ಧ ಮಾಡೋಕ್ಕೂ ಬಂದ್ರೂ ಸುಮಾರು ಜನ ಆದರೆ ಇವರ ಮೇಲೆ ಯುದ್ಧಕ್ಕೆ ಬಂದರೆ ಇವರು ಎಲ್ಲರನ್ನೂ ಹೊಡೆದೋಡಿಸಿ ಹಾಗೂ ಇವರು ಗೆಲುವನ್ನು ಸಾಧಿಸಿದ್ದಾರೆ. ಈ ಗೋಡೆಗಳ ಕಾರಣದಿಂದಲೇ ಇದು ಒಂದು ಕಲ್ಲಿನ ಗೋಡೆ ನಿರ್ಮಾಣ ಮಾಡಿರೋದು. ಕೋಟೆಯ ಸುತ್ತಲೂ ಇರುವಂತಹ ಗೋಡೆಗಳೆಲ್ಲ ನಾಶವಾಗಿದೆ. ಹಾಗಾಗಿ ನಾನು ಫುಲ್ ವಿಡಿಯೋ ತೋರ್ಸೋಕ್ಕಾಗ್ತಾ ಇಲ್ಲ. ಇವರ ಒಂದು ಆಳ್ವಿಕೆ 2 ಶತಮಾನಗಳ ಕಾಲ ಆದರೆ ಇತ್ತು. ಕಾಕತೀಯ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ 2 ಶತಮಾನಗಳಾದರೆ ಹೋಯಿತು. ಅಂದರೆ ಸುಮಾರು 160 ವರ್ಷಗಳ ಕಾಲ ಇವರ ಒಂದು ಆಳ್ವಿಕೆಯಲ್ಲಾದರೆ ಇತ್ತು. ರುದ್ರಮಾದೇವಿಯವರ ಆಳ್ವಿಕೆ ನಂತರ ಗಣಪತಿ ರಾಜ ಅವರ ಗ್ರ್ಯಾಂಡ್ ಸನ್ ಆಗಿರುವಂತಹ ಪ್ರತಾಪ್ ರುದ್ರರವರ ಆಳ್ವಿಕೆಯಲ್ಲಾದರೆ ಹೋಯಿತು. ಅವರು ಪ್ರತಾಪ್ ರಾಜ್ ಅವರು
ಕ್ರಿಸ್ತಶಕ 1289ರಿಂದ ಕ್ರಿಸ್ತಶಕ 1323ರವರೆಗೆ ಇವರ ಆಳ್ವಿಕೆಯಾದರೆ ಇತ್ತು. ತದನಂತರ ದೆಹಲಿಯ ಸುಲ್ತಾನರು ಈ ಕೋಟೆಯ ಮೇಲೆ ಯುದ್ಧಕ್ಕೆ ಬಂದು ಅವರ ಸೈನಿಕರಿಂದ ಹಲ್ಲೆ ಮಾಡಿಸಿ ಸುಮಾರು ವಿಗ್ರಹಗಳು ಹಾಗೂ ಜನರನ್ನು ಸಾಯಿಸಿ ವಿಗ್ರಹಗಳನ್ನೆಲ್ಲ ತುಂಡು ತುಂಡಾಗಿ ಮಾಡಿ ಪ್ರತಿಯೊಂದನ್ನು ನಾಶ ಮಾಡುತ್ತಾರೆ. ಆದ್ದರಿಂದ ಈ ಕೋಟೆಯು ಸುಲ್ತಾನರ ಆಡಳಿತದಲ್ಲಾದರೆ ಹೋಗುತ್ತೆ. ದೆಹಲಿ ಸುಲ್ತಾನರ ನಂತರ ತುಂಬ ಜನ ಈ ಕೋಟೆಯನ್ನು ಆಳುತ್ತಾರೆ. ಅವರ ಹೆಸರು ಒಂದೊಂದಾಗಿ ಆದರೆ ನಿಮ್ಮ ಮುಂದೆ ಇಡ್ತೀನಿ. ಮನ್ಸೂರ್ ನಾಯಕ್, ಬ್ರಾಹ್ಮಣಿ ಸುಲ್ತಾನ್ಸ್, ಹಾಗೆ ಕುತುಬ್ ಶಾಹಿ, ನಿಜಾಮ್ಸ್ ತುಂಬ ಜನ ಆದರೆ ಆಳ್ವಿಕೆ ಮಾಡುತ್ತಾರೆ ಈ ಕೋಟೆಯನ್ನು. ಫುಲ್ಲಾಗಿ ಸಂಪೂರ್ಣ ನಾಶ ಆಗಿರುತ್ತೆ. ಈ ಕೋಟೆಯನ್ನು ಯಾವ ರೀತಿಯಾದರೆ ನಾಶ ಮಾಡಿದ್ದಾರೆ ಅನ್ನೋದನ್ನು ಉದಾಹರಣೆಯಾಗಿ ನೋಡಬಹುದು. ಆನೆಯ ಹಲ್ಲುಗಳನ್ನು ತುಂಡು ತುಂಡಾಗಿ ಮಾಡಿದ್ದಾರೆ. ಇನ್ನೂ ನೋಡೋದಾದರೆ ವಿಗ್ರಹಗಳಾದರೆ ನಿಮಗೆ ತೋರಿಸುತ್ತೇನೆ. ಇನ್ನೊಂದು ಮ್ಯೂಸಿಯಮಲ್ಲಾದರೆ ನೀವು ಈ ವಿಗ್ರಹಗಳ ಒಂದು ತುಂಡನ್ನು ನೋಡಬಹುದು. ಇಲ್ಲಿ ನೋಡಿ, ಇಲ್ಲಿ ಕೈಯೆಲ್ಲ ಕಟ್ ಮಾಡಿದ್ದಾರೆ. ಇವರ ತಲೆ ತೆಗೆದು ಸಪ್ರೇಟ್ ಮಾಡಿದ್ದಾರೆ. ಇದು ವಿಷ್ಣುವಿನ ಒಂದು ತಲೆ ಇರುತ್ತೆ. ಕೆಳಗಡೆ ಇರುವಂತಹ ಭಾಗ ನೀವು ಇಲ್ಲಿ ಕಾಣಬಹುದು. ಹಾಗೆ ನಂದಿಯ ವಿಗ್ರಹ ತಲೆಯನ್ನು ಕಟ್ ಮಾಡಿದ್ದಾರೆ. ಆ ನಂದಿಯ ವಿಗ್ರಹದ ತಲೆ ಇಲ್ಲಿದೆ. ಈ ಥರ ಸುಮಾರು ನೋಡೋದಾದರೆ ಎಲ್ಲ ವಿಗ್ರಹಗಳನ್ನು ನಾಶಪಡಿಸಿದ್ದಾರೆ. ನೀವು ಒಂದು ಸಾರಿ ಇದರ ವರಂಗಲ್ ಬಂದರೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಇದರ ಬಗ್ಗೆ ಫುಲ್ಲಾಗಿ ನಿಮಗೆ ಡೀಟೇಲ್ಸ್ ಆಗಿ ಮಾಹಿತಿ ಅದರ ಸಿಗುತ್ತೆ. ತದನಂತರ ನಾವು ನೇರವಾಗಿ ಒಂದು ಬೆಟ್ಟದ ಮೇಲಾದರೆ ಹೋದ್ವಿ. ಈ ಬೆಟ್ಟದವನ್ನು ಏಕಶಿಲಾ ಕಲೆ ಅಂತಲೇ ಕರೀತಾರೆ. ಏಕಶಿಲಾ ಕಲೆ ಅಂದರೆ ಒಂದೇ ಕಲ್ಲಿನಿಂದ ಒಂದು ದೇವಸ್ಥಾನ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಬಂದುಬಿಟ್ಟು ಶಂಭು ಲಿಂಗೇಶ್ವರ ದೇವಸ್ಥಾನ ಅಂತಲೇ ಕರೀತಾರೆ. ಈ ಬೆಟ್ಟದ ಮೇಲಿಂದ ನೋಡ್ತಾ ಇದ್ದೀರಲ್ಲ ಹಿಂದುಗಡೆ, ಅದೇ ದೇವಸ್ಥಾನ ಅದು. ಆ ದೇವಸ್ಥಾನವನ್ನು ಒಂದೇ ಕಲ್ಲಿನಿಂದ ಆದರೆ ಕೆತ್ತಿರುವಂಥದ್ದು. ಸುಮಾರು 140 ಎಕರೆ ವಿಸ್ತೀರ್ಣ ಇರುವ ಈ ಕೋಟೆಯು 7 ಮಹಾಗೋಡೆಗಳನ್ನು ಒಳಗೊಂಡಿರುವಂತಹ ಈ ಕೋಟೆ, ಅದರಲ್ಲಿ 2 ಗೋಡೆಗಳು ಮಾತ್ರ ಉಳ್ಕೊಂಡಿದೆ. ಮಿಕ್ಕಿದ್ದೆಲ್ಲನೂ ನಾಶವಾಗಿದೆ. ಬಹುಮನಿ ಸುಲ್ತಾನರಿಂದ ಈ ಕೋಟೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರಿಂದ ಆ ಗೋಡೆಗಳು ಯಾವುದೂ ಇಲ್ಲ. ಪ್ರತಿಯೊಂದನ್ನು ಓಪನ್ ಆಗಿ ಕಾಣಿಸುತ್ತೆ ನಿಮಗೆ. ಈ ಕೋಟೆಯ ಸಂಪೂರ್ಣ ಮಾಹಿತಿನ ನಾನು ನೀಡಿದ್ದೇನೆ. ಇನ್ನೂ ಏನಾದರೂ ಮಿಸ್ ಆಗಿದರೆ ದಯವಿಟ್ಟು ಕ್ಷಮಿಸಿ. ಯಾರಾದರೂ ಈ ಕೋಟೆಯನ್ನು ನೋಡಬೇಕು ಅಂದರೆ ಹೈದರಾಬಾದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವ ಈ ವರಂಗಲ್ ಸಿಟಿಗಾದರೆ ಬಂದು ನೀವು ಈ ಪ್ಲೇಸನ್ನು ವಿಸಿಟ್ ಮಾಡ್ಬೋದು. ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಗೆ ನನ್ನ ಫಾಲೋ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬ ಕಷ್ಟ ಬಿದ್ದಾದರೆ 2 ದಿನಗಳ ಕಾಲ ಈ ವಿಡಿಯೋನ ಮಾಡೋಕ್ಕೆ ಸಮಯ ಆದರೆ ತಗೊಳ್ತು.